Hello everyone, welcome to the programming in C class. In today's class we will see about what is programming language and its classifications. As in the previous class we have discussed about what is a modular programming and structured programming. So in the today's class let us move on to the what are the we are going to be having as in a particularly programming languages and the classifications. As language itself, language indicates that for what purpose we use a language. Yes, for communication purpose we use a language. Communication in the sense to convey the message between two people, right? Similarly, if you want to convey anything to the system and system will return the results to you back, then that is what we call it as a communication between user and a machine, right? To communicate between user and a machine, what medium we have to use? Yes, there is a language we have to use. That language is nothing but programming language or a computer languages we call. So normally as people interact with each other through languages, one on the same pattern communication with the computers carried out through the languages. ಅಂದರೆ ಇಲ್ಲಿನೂ ಯೂಸರ್ ಮತ್ತು ಮಷಿನ್ ಮಧ್ಯಕ್ಕೆ ಕಮ್ಯುನಿಕೇಷನ್ ಆಗ್ತಾ ಇರೋದು ಥ್ರೂ ದ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಂತ ಕರಿತೀವಿ. ದೀಸ್ ಲ್ಯಾಂಗ್ವೇಜಸ್ ಅಂಡರ್ಸ್ಟುಡ್ ಬೈ ದ ಯೂಸರ್ಸ್ ಆ್ಯಂಡ್ ಅ ಮಷಿನ್. ಈಗ ನೀವು ಏನು ಕಮ್ಯುನಿಕೇಷನ್ ಮಾಡ್ತೀರಿ ಆ ಲ್ಯಾಂಗ್ವೇಜಸ್ ಯೂಸರ್ಸ್ ಮತ್ತು ಸಿಸ್ಟಮ್ಸ್ಗೆ ಅಂಡರ್ಸ್ಟ್ಯಾಂಡೇಬಲ್ ಇರಬೇಕು. ಜಸ್ಟ್ ಆ್ಯಸ್ ಅ ಲ್ಯಾಂಗ್ವೇಜ್ ಲೈಕ್ ಇಂಗ್ಲೀಷ್, ಹಿಂದಿ ಹ್ಯಾಸ್ ಇಟ್ಸ್ ಓನ್ ಗ್ರಾಮೆಟಿಕಲ್ ರೂಲ್ಸ್. ಹಾಗೇ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಆಲ್ಸೋ ಹ್ಯಾಸ್ ಇಟ್ಸ್ ಓನ್ ರೂಲ್ಸ್. ಆ ರೂಲ್ಸಿಗೆ ನಾವು ಏನಂತ ಕರಿತೀವಿ ಅಂದರೆ they are called as a syntax. Okay, so the programming languages are also using some of the rules. They are called as a syntax. ಅದನ್ನು ನಾವೇನಂತ ಕರಿತೀವಿ? ಸಿಂಟ್ಯಾಕ್ಸ್ ಅಂತ ಕರಿತೀವಿ. ಏನು ರೂಲ್ಸ್ ಇರುತ್ತೆ? ಎಸ್, ಲಾಸ್ಟ್ ಕ್ಲಾಸಲ್ಲಿ ನಾನು ಹೇಳ್ದಂಗೆ ದ ಲ್ಯಾಂಗ್ವೇಜ್ಗೆ ಅಂದಾಗ ಅದಕ್ಕೆ ಏನು ರೂಲ್ಸ್ ಇರುತ್ತೆ ಅಂದರೆ ಫಾರ್ ಗ್ರಾಮರ್ ಇಸ್ ಅ ರೂಲ್, ರೈಟ್? ನೀವು ನಾರ್ಮಲ್ ಲ್ಯಾಂಗ್ವೇಜಸ್ ತೊಗೊಂಡಾಗ ಗ್ರಾಮರ್ ಇಸ್ ಅ ರೂಲ್. ಸಿಮಿಲರ್ಲಿ ಇಲ್ಲಿ ಸಿಂಟ್ಯಾಕ್ಸ್ ಅನ್ನೋದು ರೂಲ್ ಆಗಿರುತ್ತೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. The user is bounded by that syntax while communicating with the computer system. ಈಗ ನೀವು ಪ್ರೋಗ್ರಾಮ್ ಬರಿಬೇಕಾದ್ರೆ ಯು ಶುಡ್ ಫಾಲೋ ದ ಸಚ್ ಸಿಂಟ್ಯಾಕ್ಸಸ್. ಏನೇನು ಸಿಂಟ್ಯಾಕ್ಸಸ್ ಇದ್ದಾವೆ, ಸೊ ದ್ಯಾಟ್ ಸಿಂಟ್ಯಾಕ್ಸಸ್ ಯು ನೀಡ್ ಟು ಫಾಲೋ ಫಾರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್. ಸೊ ಇಫ್ ದಿಸ್ ಇಸ್ ದ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ದೆನ್ ವಾಟ್ ಆರ್ ಇಟ್ಸ್ ಕ್ಲಾಸಿಫಿಕೇಶನ್ಸ್? ದ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಹ್ಯಾವ್ ಬಿನ್ ಕ್ಲಾಸಿಫೈಡ್ like a low level programming, high level programming as the two main categories of programming languages. Among low level programming languages we have two again: machine level programming, assembly level language, and for a high level programming language, procedure oriented and object oriented. ಇಲ್ಲಿ ಲೋ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದರೆ ಏನು ಮತ್ತು ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದರೆ ಏನು? ವೈ there are two types. ನಾವು ಆಗಲೇ ಹೇಳ್ದಂಗೆ, ಸೊ ವಿ ಆರ್ ಯೂಸಿಂಗ್ ಅ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಟು ಕಮ್ಯುನಿಕೇಷನ್ ಬಿಟ್ವೀನ್ ದ ಯೂಸರ್ ಆ್ಯಂಡ್ ಅ ಮಷಿನ್. ಮಷಿನ್ ಮತ್ತು ಯೂಸರ್ಸ್ಗೆ ಕಮ್ಯುನಿಕೇಷನ್ ಆಗಬೇಕು. ಬಟ್ ಮಷಿನ್ ಏನು ಅರ್ಥ ಆಗುತ್ತೆ, ಯೂಸರ್ಸ್ಗೆ ಏನು ಅರ್ಥ ಆಗುತ್ತೆ? ದ ಮಷಿನ್ ಕುಡ್ ನಾಟ್ ಅಂಡರ್ಸ್ಟ್ಯಾಂಡ್ ವಾಟ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಲೈಕ್ ಕ್ಲಾಸಿಫಿಕೇಶನ್ ಆಫ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಈ ಥರ ಬರೆದ್ರೆ ದ ಮಷಿನ್ ಕುಡ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಮಷಿನ್ ಏನು ಅರ್ಥ ಮಾಡ್ಕೊಳ್ಳುತ್ತೆ? ಮಷಿನ್ ಅರ್ಥ ಮಾಡ್ಕೊಳ್ಳೋದು ಸೊ ಓನ್ಲಿ ಝೀರೋಸ್ ಆ್ಯಂಡ್ ಒನ್ಸ್, ದ ಫಾರ್ಮ್ ಆಫ್ ಝೀರೋಸ್ ಆ್ಯಂಡ್ ಒನ್ಸ್. ಓಕೆ, ಮಷಿನ್ ಏನು ಅರ್ಥ ಮಾಡ್ಕೊಳ್ಳುತ್ತೆ ಅಂದರೆ ಸೊ ಒನ್ಸ್ ಆ್ಯಂಡ್ ಜೀರೋಸ್ ಫಾರ್ಮಲ್ಲಿ ಇರುವಂತಹ ಲ್ಯಾಂಗ್ವೇಜಸನ್ನು ಮಾತ್ರ ಸೊ ಇಟ್ ಈಸ್ ಗೋಯಿಂಗ್ ಟು ಬಿ ಅಂಡರ್ಸ್ಟ್ಯಾಂಡಿಂಗ್. ಸೊ ಹಂಗಿದ್ದಾಗ ಓಕೆ, ಸೊ ಇನ್ ದ್ಯಾಟ್ ಥಿಂಗ್ಸ್ ದೆನ್ ಹೌ ಕುಡ್ ವಿ ರೈಟ್ ಅ ಪ್ರೋಗ್ರಾಮ್? ಸೊ ಅದನ್ನು ನಾವು ಏನಂತ ಕರಿತೀವಿ? ಆ ಫಾರ್ಮಲ್ಲಿ ಬರೆದ್ರೆ, ಮಷಿನ್ ಅಂಡರ್ಸ್ಟ್ಯಾಂಡೇಬಲ್ ಫಾರ್ಮಲ್ಲಿ ಬರೆದ್ರೆ, ಮಷಿನ್ ಅಂಡರ್ಸ್ಟ್ಯಾಂಡೇಬಲ್ ಫಾರ್ಮ್ ಅಂದರೆ ಝೀರೋಸ್ ಆ್ಯಂಡ್ ಒನ್ ಫಾರ್ಮ್ಸಲ್ಲಿ ಬರೆದ್ರೆ, ಸೊ ದ್ಯಾಟ್ ವಿ ಕಾಲ್ ಇಟ್ ಆಸ್ ಅನ ಪರ್ಟಿಕ್ಯುಲರ್ಲಿ we are going to be calling them as a low level programming languages ಅಂತ ಕರಿತೀವಿ, which are understandable for a ಕಂಪ್ಯೂಟರ್ಗೆ ಅರ್ಥ ಆಗುವಂಥದ್ದು. ಓಕೆ, ಸೊ ಇಟ್ ಈಸ್ ಅಂಡರ್ಸ್ಟ್ಯಾಂಡೇಬಲ್ ಆರ್ ರಿಟರ್ನ್ ಡೈರೆಕ್ಟ್ಲಿ ಆರ್ ರನ್ ಡೈರೆಕ್ಟ್ಲಿ ಆನ್ ಅ CPU, ರೈಟ್? ದಟ್ ಈಸ್ ವಾಟ್ ಮಷಿನ್ ಅಂಡರ್ಸ್ಟ್ಯಾಂಡೇಬಲ್. ಮಷಿನ್ ಅಂಡರ್ಸ್ಟ್ಯಾಂಡೇಬಲ್ ಇರೋದಕ್ಕೆ ಅದು ಯಾವ ಫಾರ್ಮಲ್ಲಿ ಇರುತ್ತೆ? ಝೀರೋಸ್ ಆ್ಯಂಡ್ ಒನ್ ಫಾರ್ಮಲ್ಲಿ ಇರುತ್ತೆ. ಸೊ ಅದನ್ನು ನಾವು ಲೋ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಂತ ಕರಿತೀವಿ. Then what do you mean by high level program? The communication between ಯಾರಿಗಿತ್ರಿ? communication between the user and the computer. Okay, so ಇಲ್ಲೇನಾಗುತ್ತೆ? So the communication
The high level languages are ಅಂಡರ್ಸ್ಟ್ಯಾಂಡೇಬಲ್ ಬೈ ದ ಯೂಸರ್ಸ್. ಓಕೆ, ಇಲ್ಲಿ ಏನಾಗುತ್ತೆ, ಯೂಸರ್ಸ್ಗೆ ಅರ್ಥ ಆಗುವಂಥದ್ದು. ಇದು ಮಷಿನ್ ಅಂಡರ್ಸ್ಟ್ಯಾಂಡೇಬಲ್, ಇದು ಯೂಸರ್ ಅಂಡರ್ಸ್ಟ್ಯಾಂಡೇಬಲ್, ವಿಚ್ ಈಸ್ ಇನ್ ದ ಫಾರ್ಮ್ ಆಫ್ ಇಂಗ್ಲಿಷ್ ಲೈಕ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್. ಫಾರ್ ಎಕ್ಸಾಂಪಲ್ ಲೈಕ್ ಸಿ ಪ್ರೋಗ್ರಾಮಿಂಗ್, ರೈಟ್? ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ like we are having as an main its own syntax, right? So that is what I am having as we are having as an particularly the programming languages understandable by the high level programming languages and low level programming languages. ಇದು ಏನು ಡಿಫ್ರೆನ್ಸಸ್ ಇದೆ ಲೋ ಲೆವೆಲ್ ಪ್ರೋಗ್ರಾಮಿಂಗು ಮತ್ತು ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಂತ ಕನ್ಸಿಡರ್ ಮಾಡೋದಾದರೆ, low level programming languages are machine dependent and high level programming languages are not machine dependent. So let us discuss in detail with the types of low level programming languages and the types of high level programming languages. The first one we are having as a machine language, as it's a one of the type of a low level programming language. Low level programming machine language. ನಾನು ಲೋ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಹೇಳಿದಾಗೇ ಇಟ್ ಈಸ್ ಮಷಿನ್ ಡಿಪೆಂಡೆಂಟ್ ಅಂತ ಹೇಳಿದ್ದೆ, ಮತ್ತು ಇಟ್ ಈಸ್ ಇನ್ ದ ರೀಡಬಲ್ ಫಾರ್ಮ್ ಆಫ್ ಅ ಮಷಿನ್. ಅದರಲ್ಲಿ ಮಷಿನ್ ಲ್ಯಾಂಗ್ವೇಜ್ ಅಂತ ಅಂದಾಗ ಡೆಫಿನೆಟ್ಲಿ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಝೀರೋಸ್ ಆ್ಯಂಡ್ ಒನ್ಸ್ ಅಲ್ಲಿ ಇರುತ್ತೆ. ದಿಸ್ ಈಸ್ ದ ಲ್ಯಾಂಗ್ವೇಜ್ ಇನ್ ದ ಫಾರ್ಮ್ ಆಫ್ ಝೀರೋಸ್ ಆ್ಯಂಡ್ ಒನ್ಸ್ ಕಾಲ್ಡ್ ಅ ಬೈನರಿ ನಂಬರ್ಸ್ ಆ್ಯಂಡ್ ಅಂಡರ್ಸ್ಟುಡ್ ಡೈರೆಕ್ಟ್ಲಿ ಬೈ ದ ಕಂಪ್ಯೂಟರ್ಗೆ ಅರ್ಥ ಆಗುತ್ತೆ. ಬಟ್ ಇಮ್ಯಾಜಿನ್ ಇಫ್ ಐ ಟೆಲ್ ಯು ಟು ರೈಟ್ ಸಮಥಿಂಗ್ ಇನ್ ದಿಸ್ ಫಾರ್ಮ್, ಕುಡ್ ಯು ಏಬಲ್ ಟು ರೈಟ್ ಇಟ್? Yes, you can write, but it will be difficult to write, right? It is a very difficult to write and very tedious to write and tedious to maintain also. ಅದನ್ನು ಮೇಂಟೈನ್ ಮಾಡೋದು ಕಷ್ಟ, ಬರೆಯೋದು ಕಷ್ಟ ಆಗುತ್ತೆ. ಆ್ಯಂಡ್ ಇಟ್ ಈಸ್ ಅ ಮಷಿನ್ ಡಿಪೆಂಡೆಂಟ್, ಪ್ಯೂರ್ಲಿ ಮಷಿನ್ ಡಿಪೆಂಡೆಂಟ್ ಇರುತ್ತೆ. ಏನು ಬಿಟ್ ಕಾನ್ಫಿಗ್ರೇಷನ್ ಆಫ್ ಅ ಕಂಪ್ಯೂಟರ್ ಇರುತ್ತೆ ಅದ್ರ ಮೇಲೆ ಅದು ಮಷಿನ್ ಲ್ಯಾಂಗ್ವೇಜನ್ನು ವಿ ಕುಡ್ ಏಬಲ್ ಟು ರೈಟ್ ಇಟ್. ಈಗ 32 ಬಿಟ್ ಸಿಸ್ಟಮ್ ಇದ್ದರೆ, 16 ಬಿಟ್ ಸಿಸ್ಟಮ್ ಇದ್ದರೆ, 64 ಬಿಟ್ ಸಿಸ್ಟಮ್ ಇದ್ದರೆ, ಪ್ರೊಸೆಸರ್ ಏನಿದೆ, ಸೊ ಬೇಸ್ಡ್ ಇಂಟೆಲ್ ಪ್ರೊಸೆಸರ್ಸ್, ಡೆಫಿನೆಟ್ಲಿ ಇಟ್ಸ್ ಟೋಟಲಿ ಡಿಪೆಂಡ್ಸ್ ಆನ್ ಅ ಮಷಿನ್ ಮೇಲೆ ಡಿಪೆಂಡ್ ಇರುವಂತಹ ಲ್ಯಾಂಗ್ವೇಜು. ಅದ್ರ ಕಾನ್ಫಿಗ್ರೇಷನ್ ಮೇಲೆ ವಿ ಆರ್ ರೈಟಿಂಗ್ ಪ್ರೋಗ್ರಾಮ್ಸ್. ಸೊ ದಟ್ ಈಸ್ ವಾಟ್ ಅ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್. ಆ್ಯಂಡ್ ಇಟ್ ಈಸ್ ಡಿಫಿಕಲ್ಟ್ ಟು ಲರ್ನ್, ಇವನ್ ಮೋರ್ ಡಿಫಿಕಲ್ಟ್ ಟು ರೈಟ್ ದ ಪ್ರೋಗ್ರಾಮ್ಸ್. ಅರ್ಥ ಮಾಡ್ಕೊಳ್ಳೋದು ಅಷ್ಟೇ ಕಷ್ಟ, ಆ್ಯಂಡ್ ಈವನ್ ರೈಟಿಂಗ್ ಹೋಲ್ ಪ್ರೋಗ್ರಾಮ್ ನಾವು ಝೀರೋಸ್ ಆ್ಯಂಡ್ ಒನ್ಸ್ನಾಗ ಬರಿಬೇಕು ಅಂದ್ರೆ, ಈಗ ನಾನು ಇಲ್ಲಿ ಏನು ಸೆಂಟೆನ್ಸಸ್ ಬರ್ತೀನಿ ಎಲ್ಲ ಝೀರೋಸ್ ಆ್ಯಂಡ್ ಒನ್ಸ್ನಾಗ ಬರೀರಿ ಅಂದ್ರೆ, ಎಸ್ ಡೆಫಿನೆಟ್ಲಿ ಇಟ್ ವಿಲ್ ಬಿ ಡಿಫಿಕಲ್ಟ್ ಫಾರ್ ಅಸ್. ಸೊ ಸಿಮಿಲರ್ಲಿ it is difficult to write the programs in a machine level language, and it directly runs on where? It's on a CPU. No need to have a compilers and all. So directly runs on the CPU, and it is not portable. Portable ಅಂದರೆ ನಾವು ಈಗ ಒಂದು ಸಿಸ್ಟಮಲ್ಲಿ ಬರೆದಿದ್ದೀನಿ ಅದನ್ನು ಬೇರೆ ಬೇರೆ ಸಿಸ್ಟಮಲ್ಲಿ ರನ್ ಮಾಡ್ತೀನಿ ಅಂದರೆ ನೋ. ಸೊ ನೀವು ಯಾವ ಸಿಸ್ಟಮಿಗೆ ಬರೆದಿರ್ತೀರಾ ಅದರಲ್ಲಿ ಮಾತ್ರನೇ ನೀವು ರನ್ ಮಾಡೋಕೆ. ದಟ್ಸ್ ವಾಟ್ ಅ ಮಷಿನ್ ಡಿಪೆಂಡೆಂಟ್ ಅಂತ ಹೇಳೋದು, ಅದರಲ್ಲೇ ಮಾಡೋದು. ಇಟ್ಸ್ ಕೆನಾಟ್ ಬಿ run on a different system, so that's why it's not portable. Okay, you cannot take it in other systems. ಬೇರೆ ಸಿಸ್ಟಮ್ಸ್ ಅಲ್ಲಿ ನೀವು ಅದನ್ನು ಯೂಸ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಆಲ್ಸೋ tedious and error prone to write a code. ನೀವು ಕೋಡ್ ಬರೀಬೇಕಾದ್ರೆ ಆಸ್ ಐ ಸೆಡ್ ಡಿಫಿಕಲ್ಟ್ ಟು ಲರ್ನ್ ಅಂತ, ಸಿಮಿಲರ್ಲಿ ನೀವು ಅದನ್ನು ಬರೀಬೇಕಂದಾಗ ವೆರಿ ಟೀಡಿಯಸ್. ದ ಫಾರ್ಮ್ ಆಫ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಹೆಂಗಿರುತ್ತೆ? ಝೀರೋಸ್ ಆ್ಯಂಡ್ ಒನ್ಸ್. ದಿಸ್ ಇಸ್ ಅ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್. ನೆಕ್ಸ್ಟ್ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್. ಈ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ಗೆ ಈ ಥರ ಬರೀಬೇಕು, ಇದು ಅರ್ಥನೇ ಆಗ್ತಿಲ್ಲ ಅನ್ನೋದು ಕಷ್ಟ ಆದಾಗ, ಸೊ ಇದರ ನೆಕ್ಸ್ಟ್ ಲೆವೆಲ್, ಓಕೆ, ಸೊ ಸಮ್ವಾಟ್ ಈಸಿ ಮಾಡೋಗೋಸ್ಕರ ಮಾಡಿರುವಂಥ ಲ್ಯಾಂಗ್ವೇಜ್ ಯಾವುದು? ಅಸೆಂಬ್ಲಿ ಲ್ಯಾಂಗ್ವೇಜ್. ಅಸೆಂಬ್ಲಿ ಲ್ಯಾಂಗ್ವೇಜ್ ಸಮ್ವಾಟ್ ಈಸಿಯರ್ ದ್ಯಾನ್ ದ ಮಷಿನ್ ಲೆವೆಲ್. ಮಷಿನ್ ಲೆವೆಲ್ ಕಂಪೇರ್ ಮಾಡಿದ್ರೆ ಇಟ್ಸ್ ಈಸಿಯರ್. ದಿಸ್ ಈಸ್ ಅ ಲ್ಯಾಂಗ್ವೇಜ್ ವೇರ್ ಮಷಿನ್ ಕೋಡ್ಸ್ ಕಂಪ್ರೈಸಿಂಗ್ ಆಫ್ ಝೀರೋಸ್ ಆ್ಯಂಡ್ ಒನ್ಸ್ ಆರ್ ಸಬ್ಸ್ಟಿಟ್ಯೂಟೆಡ್ ಬೈ ಸಿಂಬಾಲ್ಸ್ ಕಾಲ್ಡ್ ನಿಮೋನಿಕ್ಸ್. ಇಲ್ಲಿ ಏನಾಗುತ್ತೆ, ಇನ್ಸ್ಟೆಡ್ ಆಫ್ ಝೀರೋಸ್ ಆ್ಯಂಡ್ ಒನ್ಸ್ ನಾವು ಏನು ಸಬ್ಸ್ಟಿಟ್ಯೂಟ್ ಮಾಡ್ತೀವಿ ಅಂದರೆ ಸಮ್ ಆಫ್ ದಿ ಸಿಂಬಲ್ಸ್. ಫಾರ್ ಎಕ್ಸಾಂಪಲ್ ಲೈಕ್ ಅ ಲೋಡ್, ಆ್ಯಡ್, ಸಬ್, ಜಂಪ್ ಅನ್ನೋದು. ಓಕೆ, ಸೊ ಇಟ್ ಇಂಪ್ರೂವ್ಸ್ ಸಮ್ ಆಫ್ ದಿ ಅಂಡರ್ಸ್ಟ್ಯಾಂಡಿಂಗ್. ಇಲ್ಲಿ ಬರೀ ಝೀರೋಸ್ ಆ್ಯಂಡ್ ಒನ್ಸ್ ಅಲ್ಲೇ ನಾನು ಅದನ್ನೇ ಬರೆದಿದ್ದೀನಿ ಅಂದ್ಕೊಳ್ಳಿ, ಇದರಲ್ಲಿ ನಿಮ್ಗೆ ಏನಾದರೂ ಅರ್ಥ ಆಗುತ್ತಾ? ಸೊ ವೆದರ್ ರೈಟ್ ಆ್ಯಡ್ ಎ ಪ್ಲಸ್ ಬಿ ಆ ಥರದ್ದು ಏನು ಬರೆದಿದ್ದೀನಿ ಅಂತ, ಸೊ ವಿ ಕುಡ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಸೊ ಬಿಟ್ ಹಿಯರ್ ಇನ್ ದಿಸ್ ಕೈಂಡ್ ಆಫ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಅಸೆಂಬ್ಲಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಲ್ಲಿ ಇಟ್ ಈಸ್ ಸ್ಟಿಲ್ ಕಂಪೇರಿಂಗ್ ಟು ದಿ ಇಟ್ಸ್ ಅ ಬಿಟ್ ಅಂಡರ್ಸ್ಟ್ಯಾಂಡೇಬಲ್. ಇಟ್ ಈಸ್ ದ ಫಸ್ಟ್ ಸ್ಟೆಪ್ ಟು ಇಂಪ್ರೂವ್ ದ ಪ್ರೋಗ್ರಾಮಿಂಗ್ ಸ್ಟ್ರಕ್ಚರ್. ಅಂದರೆ ಪ್ರೋಗ್ರಾಮಿಂಗ್ ಸ್ಟ್ರಕ್ಚರನ್ನು ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ ಮಾಡೋಕ್ಕಾಯಿತು, ಸೊ ದ್ಯಾಟ್ ದೇ ಕ್ಯಾನ್ ಯೂಸ್ ಅ ಸೆಟ್ ಆಫ್ ಸಿಂಬಲ್ಸ್.
The assembly language programming is a simpler and less time consuming than the machine level. ಇದು ಕಂಪೇರ್ ಮಾಡಿದರೆ ಟೈಮ್ ಕನ್ಸ್ಯೂಮಿಂಗ್ ಕಡಿಮೆ ಇದೆ, ಏಕೆಂದರೆ ನಾವು ಇಲ್ಲಿ ಸಿಂಬಾಲ್ಸನ್ನು ಯೂಸ್ ಮಾಡ್ತಾ ಇದ್ದೀವಿ ಆ್ಯಂಡ್ ಸಿಂಪಲ್ ಆಗುತ್ತೆ ಕಂಪೇರಿಂಗ್ ಟು ದಿ ಮಷಿನ್ ಲೆವೆಲ್ಗೆ. ಅಲ್ಲಿ ಜೀರೋಸ್ ಆ್ಯಂಡ್ ಒನ್ಸಲ್ಲೇ ಬರೆಯೋದಕ್ಕಿಂತ ಸಮ್ ಆಫ್ ದಿ ಸಿಂಬಾಲ್ಸ್ ಯೂಸ್ ಮಾಡೋದ್ರಿಂದ ಸೊ ಇಟ್ ಈಸ್ ಈಸಿಯರ್ ಟು ರೈಟ್. ಓಕೆ, ಆ್ಯಂಡ್ ಈಸಿ ಟು ಲೊಕೇಟ್ ಆ್ಯಂಡ್ ಕರೆಕ್ಟ್ ದ ಎರರ್ಸ್. ಎಲ್ಲೆಲ್ಲಿ ಎರರ್ ಇದಾವಂತ ಫೈಂಡ್ ಔಟ್ ಮಾಡೋಕ್ಕೂ ಈಸಿ ಆಗುತ್ತೆ. ಆ್ಯಂಡ್ ಸೇಮ್ ಇಟ್ ಈಸ್ ಆಲ್ಸೋ ಮಷಿನ್ ಡಿಪೆಂಡೆಂಟ್. ನೀವು ಯಾವ ಕಂಪ್ಯೂಟರ್ ಕಾನ್ಫಿಗರೇಷನ್ಗೆ ನೀವು ಇದನ್ನು ಬರೀತೀರಿ ಅದೇ ಸಿಸ್ಟಮಲ್ಲಿ ಮಾತ್ರನೇ ರನ್ ಮಾಡೋಕ್ಕಾಗೋದು. ಯು ಕ್ಯಾನ್ ನಾಟ್ ಮೇಕ್ ಇಟ್ ಆ್ಯಸ್ ಅ ಪೋರ್ಟೇಬಲ್. ನೀವು ಅದನ್ನು ಬೇರೆ ಸಿಸ್ಟಮ್ಗೆ ಯೂಸ್ ಮಾಡೋಕ್ಕಾಗಲ್ಲ. ಬಟ್ ಇಲ್ಲಿ ಏನು ಡ್ರಾಬ್ಯಾಕ್ ಆಫ್ ದಿಸ್ ಅಂದರೆ ನಿಮೋನಿಕ್ಸ್ ಯೂಸ್ ಮಾಡೋದ್ರಿಂದ, ಸಮ್ ಆಫ್ ದಿ ಸೆಟ್ ಆಫ್ ಸಿಂಬಾಲ್ಸ್ ಯೂಸ್ ಮಾಡೋದ್ರಿಂದ ಯೂಸರ್ಗೆ ದ ನಾಲೆಜ್ ಆಫ್ symbol must be there as well as the knowledge of machine must be there to write a program on particular machine. ಆ ಮಷಿನ್ ಮೇಲೆ ನೀವು ಪ್ರೋಗ್ರಾಮ್ ಬರೀಬೇಕು, ರನ್ ಮಾಡಬೇಕು ಅಂದಾಗ ಆ ಮಷಿನ್ ಬಗ್ಗೆ ನಾಲೆಜ್ ಇರಬೇಕು, ಆಸ್ ವೆಲ್ ಆಸ್ ಸೆಟ್ ಆಫ್ ಸಿಂಬಾಲ್ಸ್ ನಿಮ್ಗೆ ಗೊತ್ತಿರಬೇಕು ಆ್ಯಂಡ್ ಫಾರ್ಮ್ಯಾಟ್ ಆಫ್ ಸಿಂಬಾಲ್ಸ್ ಮಸ್ಟ್ ಬಿ ನೋನ್. ದೆನ್ ಓನ್ಲಿ ಯು ಕ್ಯಾನ್ ರೈಟ್ ಅ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್. ಈ ಎರಡೂ ಲ್ಯಾಂಗ್ವೇಜಸ್ ಏನಿದಾವಲ್ಲ, ಮಷಿನ್ ಲೆವೆಲು, ಅಸೆಂಬ್ಲಿ ಲೆವೆಲು, ಮಷಿನ್ ಡಿಪೆಂಡೆಂಟ್ ಆಗಿರೋದ್ರಿಂದ ಆಮೇಲೆ ಇದನ್ನ ನಾವು ಏನಂತ ಕರಿತೀವಿ, ಲೋ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಂತ ಕರಿತೀವಿ. ಲೆಟ್ ಅಸ್ ಸಿ ಹೈ ಲೆವೆಲ್ ಪ್ರೋಗ್ರಾಮಿಂಗ್. ಹೈ ಲೆವೆಲ್ ಪ್ರೋಗ್ರಾಮಿಂಗಲ್ಲಿ ಪ್ರೊಸೀಜರ್ ಓರಿಯೆಂಟೆಡ್ ಮತ್ತು ಆಬ್ಜೆಕ್ಟ್ ಓರಿಯೆಂಟೆಡ್. ಪ್ರೊಸೀಜರ್ ಓರಿಯೆಂಟೆಡ್ ಅಂದರೆ ಏನು? ಪ್ರೊಸೀಜರ್ ಆ್ಯಸ್ ಏನು ಪ್ರೊಸೀಜರ್ ಇದೆ, ಈಗ ಒಂದು ಪ್ರೋಗ್ರಾಮ್ ಸಾಲ್ವ್ ಮಾಡೋಕ್ಕೆ, ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ದಿಸ್ ಇಸ್ ಅ ಪ್ರೊಸೀಜರ್ ಅಂದರೆ ಯಾವ ಥರ ಪ್ರೊಸೀಜರ್ ಬರ್ತಿರ್ತೀರಲ್ಲ, ಯಾವ ಥರ ಸೀಕ್ವೆನ್ಸಲ್ಲಿ ನೀವು ಬರ್ತಿರ್ತೀರಲ್ಲ ಅದೇ ಸೀಕ್ವೆನ್ಸಲ್ಲಿ ನೀವು ಪ್ರೋಗ್ರಾಮ್ ಬರೆದ್ರೆ that is called as a procedure oriented. So hence it is a sequence of instructions. The program is written as a sequence of instructions. ನಿಮಗೆ ಏನು ಇನ್ಸ್ಟ್ರಕ್ಷನ್ಸ್ ಹೇಳಕ್ಕಾಗಿರುತ್ತಾ the same instructions ಅಲ್ಲೇ you will write a program and it is a top down approach. Okay, procedure oriented ಏನು top down, ಏನು ಸೀಕ್ವೆನ್ಸ್ ಅಲ್ಲಿ ಇರುತ್ತೆ ಅದೇ ಸೀಕ್ವೆನ್ಸ್ ಅಲ್ಲಿ ಬರೆಯೋದ್ರಿಂದ so it is a top down approach and it is improved programming structured. Comparing to the low level languages ಗೆ it is a improved structure ಏನಿದೆ ಅರ್ಥ ಆಗೋ ಲೆವೆಲ್ಗೆ ಇರುತ್ತೆ. ಸೊ ವೇರ್ ಯೂಸರ್ಸ್ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಬಟ್ ಡೇಟಾ ಇಸ್ ನಾಟ್ ಸೆಕ್ಯೂರ್ಡ್ ಇನ್ ದಿಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನೀವು ಕಂಪೇರ್ ಮಾಡೋದಾದರೆ ವಿ ಕ್ಯಾನಾಟ್ ಹ್ಯಾವ್ ಅ facility to hide the data in this programming language. So there is no data security. Code is interdependent. ಅಂದರೆ ನೀವು ಸೀಕ್ವೆನ್ಸ್ ಆಗಿ ಬರೆಯೋದ್ರಿಂದ ಪ್ರೀವಿಯಸ್ ಲೈನ್ ಆಫ್ ಕೋಡ್ ಏನಿದೆ ಅದರದ್ದು ಔಟ್ಪುಟ್ ವಿಲ್ ಬಿ ಡಿಪೆಂಡ್ಸ್ ಆನ್ ದ ನೆಕ್ಸ್ಟ್ ಲೈನ್ ಆಫ್ ಕೋಡ್. ಸೊ ದಟ್ ಈಸ್ ಅ ಇಂಟರ್ಡಿಪೆಂಡೆಂಟ್ ಆಫ್ ಇಟ್ ಈಸ್ ಆಲ್ಸೋ ಮಷಿನ್ ಇಂಡಿಪೆಂಡೆಂಟ್. ಓಕೆ, ನೀವು ಈ ಲ್ಯಾಂಗ್ವೇಜ್ ಆಫ್ ಪ್ರೋಗ್ರಾಮನ್ನು ನೀವು ಒಂದು ಮಷೀನಲ್ಲಿ ಬರೆದಿರೋದು, ಸೊ ಯು ಕ್ಯಾನ್ ರೈಟ್ ಇಟ್ ಆನ್ ಎನಿ ಆನ್. ಸೊ ದಟ್ ಈಸ್ ವಾಟ್ ದ ಅಡ್ವಾಂಟೇಜ್ ಆಫ್ ಅ ಪ್ರೊಸೀಜರ್ ಆ್ಯಂಡ್ ರೀಯೂಸ್ ಇಸ್ ಅ ಡಿಫಿಕಲ್ಟ್. ಬಟ್ ಅದೇ ಕೋಡನ್ನು ನೀವು ಬೇರೆ ಬೇರೆ ಪ್ರೋಗ್ರಾಮ್ಸಲ್ಲಿ ಯೂಸ್ ಮಾಡ್ತೀವಿ ಅನ್ನೋದಾದರೆ ಓನ್ಲಿ ನೀವು ಫಂಕ್ಷನ್ಸ್ ಅಂತ ಮಾಡಿದಾಗ ಮಾತ್ರ ಯೂಸ್ ಮಾಡ್ಬೋದು. ಬಟ್ ಕಂಪೇರಿಂಗ್ ಟು ದಿ ಆಬ್ಜೆಕ್ಟ್ ಓರಿಯೆಂಟೆಡ್ ರೀಯೂಸ್ ಆಫ್ ದ program is bit difficult. That is what we call it as a procedure. As name indicates procedure. ಇಲ್ಲಿ example ಇದೆ ನೋಡಿ, it's a C example. Main ಇದೆ, first we are testing whether A is less than. If it is true then it prints less than, otherwise it prints the value of U. So ಇದನ್ನ ನಾವು ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಂತ, ಪ್ರೊಸೀಜರ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. Then object oriented program. As name indicates, it move on towards the objects. Okay, ಆಬ್ಜೆಕ್ಟ್ ಮೇಲೆ ಪ್ರೊಸೆಸ್ ಆಗುವಂಥದ್ದು. ದ ಪ್ರೋಗ್ರಾಮ್ ಈಸ್ ಆನ್ ಇಂಟ್ರಾಕ್ಷನ್ ಆಫ್ ಅ ಫಂಕ್ಷನ್ಸ್ ಬಿಟ್ವೀನ್ ದ ಆಬ್ಜೆಕ್ಟ್ಸ್. ಓಕೆ, ಇಲ್ಲೇನಾಗುತ್ತೆ, ಎವ್ರಿ ಫಂಕ್ಷನ್ ಇಂಟ್ರಾಕ್ಷನ್ ಬಿಟ್ವೀನ್ ಏನಾಗುತ್ತೆ, ಬಿಟ್ವೀನ್ ದ ಆಬ್ಜೆಕ್ಟ್ಸ್ ಆಗುತ್ತೆ. ಆ್ಯಂಡ್ ಇಟ್ ಈಸ್ ಬಾಟಮ್ ಅಪ್ ಅಪ್ರೋಚ್, ವೆರಾಸ್ ಪ್ರೊಸೀಜರ್ ಓರಿಯೆಂಟೆಡ್ ಇಸ್ ಟಾಪ್ ಡೌನ್, ವೆರಾಸ್ ದಿಸ್ ಇಸ್ ಅ ಬಾಟಮ್ ಅಪ್ ಅಪ್ರೋಚ್. ಆ್ಯಂಡ್ ಹಿಯರ್ ದ ಸೆಕ್ಯೂರಿಟಿ, ಡೇಟಾ ಸೆಕ್ಯೂರಿಟಿ ಇಸ್ ಹೈ ಬಿಕಾಸ್ we have a mechanism to hide the data, that is wrapping of the data and a function in a class. Okay, so we can hide the data over here, so hence data is secured. We can able to develop a secured programming. Okay, secured programming ಮಾಡಬಹುದು object oriented ಅಲ್ಲಿ. Code is a modular. Okay, ಇಲ್ಲಿ ಏನಾಗುತ್ತೆ, ಮಾಡ್ಯೂಲ್ ವೈಸ್ ಆಬ್ಜೆಕ್ಟ್ ಬೇಸ್ಡ್ ನಾವು ಕೋಡ್ ಮಾಡೋದ್ರಿಂದ ಮಾಡ್ಯುಲರ್ ಪ್ರೋಗ್ರಾಮಿಂಗ್ ಅಂತಾನೂ ಕರಿಬಹುದು. ಆ್ಯಂಡ್ ಇಟ್ ಈಸ್ ಆಲ್ಸೋ ಮಷಿನ್ ಇಂಡಿಪೆಂಡೆಂಟ್. ನೀವು ಒಂದು ಕಡೆ ಪ್ರೋಗ್ರಾಮ್ ಬರೆದ್ರೆ ಎನಿ ಮಷಿನ್ ಮೇಲೆ, ಸೊ ಯು ಕ್ಯಾನ್ ಏಬಲ್ ಟು ರನ್ ಅ ಪ್ರೋಗ್ರಾಮ್. ಸೊ
So that is what machine independent, and it is a portable programming language anta keriತೀವಿ. Can be extended for a reuse. So it's one of the advantage, most important advantage of a programming language ಅನ್ನೋದನ್ನೇ that is what a reuse of a code. ಆ ಕೋಡನ್ನು ರೀಯೂಸ್ ಮಾಡುವಂಥದ್ದಾಗಿದೆ. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ಕ್ಲಾಸ್ ಸರ್ಕಲ್ ಅನ್ನೋದೊಂದು ಕ್ಲಾಸ್, ಅದರದ್ದು ಫಂಕ್ಷನ್ಸು. ಓಕೆ, and many of the high level programming languages have been listed here. Not only this limited, just I have used like earlier high level programming languages, not present. The basic beginners, basic long form is a beginner all purpose symbolic instruction code is a basic programming language. The first programming language we can call it. It is a widely used, easy to learn general purpose language ಆಗಿತ್ತು. mainly used in a microcomputers in a early days. microcomputers ಗೆ ಈ ಪ್ರೋಗ್ರಾಮ್ ಅನ್ನ, that is a high level program ಅಂತ ಕರಿತೀವಿ. ನೆಕ್ಸ್ಟ್ ಬಂದಿರೋದು COBOL. COBOL is a common business oriented language, a standard language used for commercial applications. like commercial applications ಯಾವುದೇ ಯೂಸ್ ಮಾಡೋದಿದ್ರೆ COBOL ಯೂಸ್ ಮಾಡೋ. ಬಟ್ ಈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬರೆಯೋದಿದೆಯಲ್ಲ, ಇಟ್ಸ್ ರಿಯಲಿ ಡಿಫಿಕಲ್ಟ್ ಬಿಕಾಸ್ every dot, one single dot miss ಆದ್ರೂ, so there was a 1000 lines of errors ಅಂತ ತೋರಿಸ್ತಾ ಇತ್ತು. And then came Fortran, Pascal and Fortran. Fortran is a formula translation. As name indicates, it developed for solving the mathematical and scientific problems. Like ನಿಮ್ದು ಲ್ಯಾಪ್ಲಾಸ್ ಪ್ರಾಬ್ಲಮ್ಸ್, ಲ್ಯಾಪ್ಲಾಸಿಯನ್ ಆ ಥರದ್ದು ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡೋಕ್ಕೆ we used Fortran, and one of the most popular language among the scientific community. Usually scientists they were used the Fortran to solve that particular Laplacian algorithms or implementation ತೋರಿಸಬೇಕಾದ್ರೆ Fortran programming language has been used. And then Pascal was there as a structured, as well as the next C as a structured programming language, used for all the purpose such as a scientific, commercial, any developing game. Hence till now, see earlier days nangene develop ಆದ್ರೂ till now it is famous because of its structure. Okay, and then C++ as one of the pure object oriented programming language ಅಂತ ಕರಿತೀವಿ. ಈ ಸದ್ಯಕ್ಕೆ ಜಾವಾ ಇದೆ, Fortran, Python, PHP, these all are high level programming languages we are using. Okay, though we had as till now we discussed like low level ಮತ್ತೆ high level ಅಂತ discuss ಮಾಡಿದ್ವಿ, but the today's era, in the today's era, the people are classifying it in a 3 way. One high level, low level and middle level ಅಂತ ಮಾಡ್ತಾ ಇದ್ದಾರೆ. Why? Because in the sense at present maximum programming languages are object oriented and like a Java and Pythons. Okay, so high level languages provide almost everything that the programmer might need to do as already built into the languages. ಈಗ ಜಾವಾ ಇರ್ಬೋದು, ಪೈಥಾನ್ ಇರ್ಬೋದು, ಅಲ್ಲಿ ಬಿಲ್ಟ್ ಇನ್ ಕೋರ್ಸ್, ಬಿಲ್ಟ್ ಇನ್ ಫಂಕ್ಷನ್ಸ್. ಜಸ್ಟ್ ವಾಟ್ ಯು ಹ್ಯಾವ್ ಟು ಡೂ, ಯು ನೀಡ್ ಟು ಅರೇಂಜ್ ಯುವರ್ ಫಂಕ್ಷನ್ಸ್ ಟು ಮೇಕ್ ಯುವರ್ ಪ್ರಾಬ್ಲಮ್ ಸೊಲ್ಯೂಷನ್. ನಿಮ್ಮ ಪ್ರಾಬ್ಲಮ್ ಏನಿದೆ ಅದಕ್ಕೆ ಸೊಲ್ಯೂಷನ್ ಮಾಡ್ಕೋಬೇಕಾದ್ರೆ ನೀವು ಆಲ್ರೆಡಿ ಬಿಲ್ಟ್ ಇನ್ ಫಂಕ್ಷನ್ಸ್ ಇದೆ, ಆ ಫಂಕ್ಷನ್ಸ್ ಮಾತ್ರ ಯೂಸ್, ಲೈಕ್ ಪೈಥಾನ್ ಇರ್ಬೋದು, PHP ಇರ್ಬೋದು, ಮ್ಯಾಟ್ಲ್ಯಾಬ್ ಇರ್ಬೋದು, ಈ ಎಲ್ಲ ಟೂಲ್ಸಲ್ಲಿನೂ ವಿ ಆರ್ ಹ್ಯಾವಿಂಗ್ ಮ್ಯಾಕ್ಸಿಮಮ್ ಬಿಲ್ಟ್ ಇನ್ ಫಂಕ್ಷನ್ಸ್. ಅದನ್ನು ನಾವು ಯೂಸ್ ಮಾಡ್ತೀವಿ. ಆ ಫಂಕ್ಷನ್ಸನ್ನು ಜಸ್ಟ್ ಅರೇಂಜ್ ಮಾಡ್ಕೊತೀರಿ, ದೆನ್ ಇಟ್ಸ್ ಆಫ್ ಲೈಕ್ ಅ ಆಬ್ಜೆಕ್ಟ್ಸ್. ಅದನ್ನು ನಾವು ಹೈ ಲೆವೆಲ್ ಅಂತ. ಯಾಕೆ ಮಿಡಲ್ ಲೆವೆಲ್ ಆಯಿತು ಅನ್ನೋದಾದ್ರೆ, ಪ್ರೆಸೆಂಟ್ ಎರಾನಿಗೆ ಮತ್ತು ಪ್ರೀವಿಯಸ್ಸಲ್ಲಿ ಏನಾಯಿತು ಅಂದರೆ, ಹಿಯರ್ ವಿ ಹ್ಯಾಡ್ ಅ ಬಿಲ್ಡಿಂಗ್ ಬ್ಲಾಕ್ಸ್ ವೇರ್ ದೇರ್, ಬಿಲ್ಡಿಂಗ್ ಬ್ಲಾಕ್ಸ್ ಇತ್ತು, ಅದನ್ನು ನಾವು ಯೂಸ್ ಮಾಡ್ತಿದ್ವಿ. ಬಟ್ ನೋ ಮಚ್ ಲೈಕ್ ಬಿಲ್ಟ್ ಇನ್ ಫಂಕ್ಷನ್ಸ್, ಎಲ್ಲದಕ್ಕೂ ನಮಗೆ ಸೊಲ್ಯೂಷನ್ಸ್ ಇರಲಿಲ್ಲ ಅಂದರೆ ಪ್ರೋಗ್ರಾಮ್ ಎಲ್ಲ. ಸೊ ದಟ್ಸ್ ವೈ ಇಟ್ಸ್ ಅ ಮಿಡಲ್ ಲೆವೆಲ್ ಎರಾ ಅಂತ ಕರೀತಾರೆ C++ಗೆ. ಮಿಡಲ್ ಲೆವೆಲ್ ಲ್ಯಾಂಗ್ವೇಜಸ್ ಡಸ್ ನಾಟ್ ಪ್ರೊವೈಡ್ ಆಲ್ ದ ಬಿಲ್ಟ್ ಇನ್ ಫಂಕ್ಷನ್ಸ್ ಫೌಂಡ್ ಇನ್ ಅ ಹೈ ಲೆವೆಲ್ ಲ್ಯಾಂಗ್ವೇಜಸ್, ಬಟ್ ಪ್ರೊವೈಡ್ಸ್ ಆಲ್ ದ ಬಿಲ್ಡಿಂಗ್ ಬ್ಲಾಕ್ ದ್ಯಾಟ್ ವಿ ನೀಡ್ ಟು ಪ್ರೊಡ್ಯೂಸ್ ದ ರಿಸಲ್ಟ್ ವಿ ವಾಂಟ್. ನಮ್ಗೆ ಯಾವ ಥರ ರಿಸಲ್ಟ್ ಬೇಕಾಗಿತ್ತು ಆ ಥರ ರಿಸಲ್ಟ್ ಮಾಡೋಕ್ಕೆ ವಿ ಗಾಟ್ ಅನ್ ಅ ಬಿಲ್ಡಿಂಗ್ ಬ್ಲಾಕ್ಸ್. Okay, so that's why it was a middle level. And low level, as we know, like low level are machine dependent and machine basic instruction sets we are using, like a assembler is one of the example. Hope you understood about what is a programming language and what are its classification. Mainly we have classified as low level and high level. In a low level, assembly and machine level, and then high level procedure oriented and object oriented. Though we had this one, but in the present era we could able to make it as a
low level, high level as a middle level. Thank you so much for watching this video.